ಬಿಜೆಪಿ. ಬಿಜೆಪಿ ಯಾಕೆ ಬಿಜೆಪಿ? ಹಾಗೆ ಬಿಜೆಪಿ. ಬಿಜೆಪಿ ಅಷ್ಟೇ. ಮೋದಿ ಆಡಳಿತ ಖುಷಿ ಕೊಡ್ತೀನಿ. ಹಾಂ ಸರ್. ಥ್ಯಾಂಕ್ ಯು. ಮಾತಾಡಿ. ಎಲೆಕ್ಷನಲ್ಲಿ ಭಾಗಿಯಾಗ್ತಾ ಇದ್ದೀರಾ? ಆಗ್ಬೇಕು ಸರ್ ಈಗ. ಭಾಗಿಯಾಗಬೇಕು. ಕಾಂಗ್ರೆಸ್ ಬಿಜೆಪಿನ ಮೇಡಮ್? ಹೇಳಕ್ಕೆ ಬರಲ್ರಿ. ಹೇಳಕ್ ಬರಲ್ಲ. ಪರ್ಸ್ನಲ್ ಮೋದಿ ಆಡಳಿತ ಖುಷಿ ಕೊಡ್ತಾ? ಎಲ್ಲರಿಗೂ ಆಡಳಿತ ಒಂದೇ ಅಲ್ರಿ, ಯಾರ್ದಂತ ಹೇಳೋದ್ರಿ. ಸಿದ್ದರಾಮಯ್ಯನವರ ಆಡಳಿತ ಈಗ ಯಾರ್ದಂತ ಹೇಳಲ್ರಿ, ನಾವು ಕ್ಯಾಂಡಿಡೇಟ್ ನೋಡಿ ಹಾಕ್ತೇವೆ. ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತೀರಾ? ದೇಶದ ಅಭಿವೃದ್ಧಿ ಆಗಬೇಕು ಒಟ್ಟಿನಲ್ಲಿ. ಎಸ್. ನೀವು ಲೋಕಲ್, ಧಾರವಾಡ ಲೋಕಲ್? ಇಲ್ಲ, ಬಾಗಲಕೋಟೆ ಸರ್. ಬಾಗಲಕೋಟೆ. ಎಸ್, ಬಾಗಲಕೋಟೆಯಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅನ್ಕೋತೀರಾ ಈ ಸಲ? ಅನ್ಕೊಂತೇನೆ. ಅನ್ಕೋತೀರಾ? ಫಸ್ಟ್ ಓಟಾ ಮೇಡಮ್ ನಿಮ್ಮದು? ಇದು ಫಸ್ಟ್ ಟೈಮ್. ಕಂಗ್ರ್ಯಾಚುಲೇಷನ್, ಒಳ್ಳೆ ಅಭ್ಯರ್ಥಿಗೆ ಓಟ್ ಮಾಡಿ ಒಳ್ಳೇದಾಗಲಿ. ಏನು ಓದ್ತಾ ಇದ್ದೀರಾ? ನಾವು ಬಿಕಾಮ್. ಮೇಡಮ್, ಯಾರಿಗೆ ಓಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಬಿಜೆಪಿ. ಬಿಜೆಪಿ ಯಾಕೆ ಬಿಜೆಪಿ? ಮೋದಿ ಮುಖ ನೋಡಿಕೊಂಡು? ಇಲ್ಲ ರೀ, ಅವ್ರು ನಮ್ದು ದೇಶಕ್ಕೆಲ್ಲ ಅಭಿವೃದ್ಧಿ ಮಾಡತ್ತಾರೆ. ನೀವು ಧಾರವಾಡ ಲೋಕಲ್? ಲೋಕಲ್. ಜೋಶಿ ಅವರು ಅಭಿವೃದ್ಧಿ ಮಾಡಿದಾರಾ ಇಲ್ಲಿ? ಆಲ್ಮೋಸ್ಟ್ ಮಾಡಿದ್ದಾರೆ. ಖುಷಿ ಕೊಡ್ತು ಆಡಳಿತ? ಗ್ಯಾರಂಟಿ ಯೋಜನೆಗಳು, ಫ್ರೀ ಬಸ್ 2000, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಬಂದಿದ್ದಿಲ್ಲ. ಥ್ಯಾಂಕ್ ಯು. ನಿಮ್ಮ ಹೆಸರು? ಅಶ್ವಿನಿ. ಏನು ಅಶ್ವಿನಿ ಹೆಸರು ಹೇಳಿದ್ರು, ಓದಿದ್ರು ಹೇಳಿದ್ರು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ದೇಶಕ್ಕೆ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ಕೈ ಮೇಲು. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಏನಿಲ್ಲ ಸರ್, ಇದು ಒಂಥರ ಏನಂತಾರೆ, ತುಘಲಕ್ ಸಾಮ್ರಾಜ್ಯ ಆದಾಗಿದೆ ಅಷ್ಟೇ. ಏನು ಓದ್ತಾ ಇದ್ದೀರಾ ನೀವು? BA ಪಶ್ಚಿಮ ಮುಗಿಸ್ಕೊಂಡು ಸೆಕೆಂಡ್ ಸೆಮ್. ಯಾವ್ದು ಆಪ್ಷನ್ ಅಲ್ಲಿ ತಗೊಂಡಿದ್ದು ಸಬ್ಜೆಕ್ಟ್ಸ್? ಎಕನಾಮಿಕ್ಸು, ಕಂಪ್ಯೂಟರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಿಮ್ಮ ಹೆಸರು? ರವಿ ಅಂತ. ರವಿ. ಫಸ್ಟ್ ಓಟ ರವಿ ಅವರೇ? ಹಾಂ ಸರ್, ಫಸ್ಟ್ ಓಟ. ಕಂಗ್ರ್ಯಾಚುಲೇಷನ್, ಒಳ್ಳೆ ಅಭ್ಯರ್ಥಿಗೆ ಓಟ್ ಮಾಡಿ ದೇಶನ ಉದ್ಧಾರ ಮಾಡಿ. ಆರಾಮಿದ್ದೀರಾ? ಹಾಂ, ಆರಾಮಿದೆ. ಏನು ಓದ್ತಾ ಇದ್ದೀರಾ? ಒಂದು ಡಿಗ್ರಿ BA ಸೆಕೆಂಡ್ ಇಯರ್. BA ಸೆಕೆಂಡ್ ಇಯರ್. ಯಾರಿಗೆ ಓಟ್ ಮಾಡಬೇಕು ಅಂತಿದ್ದೀರಾ? ನಾವು ಇನ್ನೂ ಅವ್ರದ್ದು ಮ್ಯಾನಿಫೆಸ್ಟೋ ನೋಡ್ಬೇಕು ರೀ. ಮ್ಯಾನಿಫೆಸ್ಟೋ ನೋಡಿಲ್ವಾ ಇನ್ನು? ಮ್ಯಾನಿಫೆಸ್ಟೋ ನೋಡಿದ್ದೀವಿ, ಕ್ಲಿಯರ್ ಕಟ್ಟಾಗಿ ಇನ್ನೂ ನೋಡಿಲ್ಲ. ಸುಮ್ಮನೆ ಓಟ್ ಹಾಕಕ್ಕೆ ಬರಲ್ಲ. ಇವಾಗ ನಮ್ಮ ಬ್ರದರ್ ಅವ್ರು ಹೇಳಿದ್ರು, ಧರ್ಮ ಕಾಪಾಡ್ಬೇಕಂದ್ರೆ ಧರ್ಮಕ್ಕಿಂತ ದೇಶ ಮುಖ್ಯ ಆಗುತ್ತೆ ನಮಗೆ. ಇವಾಗ ಲಾಸ್ಟ್ 10 ಇಯರ್ಸಲ್ಲಿ ನೋಡಿದರೆ ನಮ್ಮ ಅನ್ಎಂಪ್ಲಾಯ್ಮೆಂಟ್ ಭಾಳ ಇದೆ. ಈ ಸರಿ ಬಜೆಟ್ ಬಂದರೂ ಕೂಡ ಅವ್ರು ಹೇಳಿದ್ರು ಅನ್ಎಂಪ್ಲಾಯ್ಮೆಂಟ್ ಭಾಳ ರೇಟ್ ಇದೆ. ಸ್ಕೀಮ್ಸ್ ಬರ್ತಿದೆ. ಯಾವ ಥರ ನಿರುದ್ಯೋಗ ಸಮಸ್ಯೆ ಭಾರತದಲ್ಲಿ ಇದೆ ಅಂತ ಹೇಳಿ? ಮೇನ್ ನಿರುದ್ಯೋಗ ಸಮಸ್ಯೆ ಯಾವ ಥರ ಇದೆ ಅಂತ ಕೇಳ್ಕೊಳ್ಳೋದು. ಒಂದು ಸ್ಕಿಲ್ಲು ಭಾಳ ಕೊರತೆ ಆಗಿದೆ ರೀ ನಮ್ಮದು. ಸ್ಕಿಲ್ಲು ಅಲ್ಲ, ಎಷ್ಟೋ ಮಲ್ಟಿನ್ಯಾಷನಲ್ ಕಂಪನಿಗಳು ಓಪನ್ ಆದವು, ಅವ್ರು ಹೈಯರ್ ಮಾಡ್ತಾರೆ. ಯಾಕೆ ರೆಸ್ಯೂಮ್ ಹಾಕಿ ಜಾಬ್ ಮಾಡಬಾರ್ದು? ಸುಮ್ಮನೆ ಮನೇಲಿ ಕೂತ್ಕೊಂಡು ನಿರುದ್ಯೋಗ ಅಂತ ಹೇಳಿದ್ರೆ ಸ್ಕಿಲ್ಲು ಪ್ರೊವೈಡ್ ಮಾಡ್ಬೇಕಲ್ರಿ ಅವರು. ನಮ್ಮ ಅಕಾಡೆಮಿಕ್ಸ್ ಇವಾಗ ನಮಗೆ ನೋಡ್ರಿ, BA ಆಗಿ ನಾವು BA ಸ್ಟೂಡೆಂಟ್ಸ್ ನಾರ್ಮಲ್ ಆನ್ ಅವರೇಜ್. ನಮ್ದು ಡಿಗ್ರಿ ಮುಗಿದ ತಕ್ಷಣ ನಮ್ದು ಯಾವ ಕೋರ್ಸ್ ಮಾಡಿತ್ತು ಅಷ್ಟೇ ಇರುತ್ತೆ, ನಮ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಸ್ಕಿಲ್ಸ್ ಇರಲ್ಲ. ಇವಾಗ ನಮಗೆ ಮೈಕ್ರೋ ಕ್ರೆಡೆನ್ಷಿಯಲ್ ಅಂತ ಕಾನ್ಸೆಪ್ಟ್ ಬರುತ್ತೆ. ನಮಗೆ ಒಂದು ಅಡಿಷ್ನಲ್ ಸ್ಕಿಲ್ ಇದ್ದರೆ ನಾವು ಬೇರೆ ಬೇರೆ ಅಪರ್ಚುನಿಟಿ ಅವೈಲ್ ಮಾಡ್ಬೋದು. ಬಟ್ ನಾವು ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಲಾಸ್ಟ್ 10 ಇಯರ್ಸಲ್ಲಿ ಮೋಸ್ಟ್ ಪ್ರಿಫರೆನ್ಸ್ ರಿಲಿಜನ್ಗೆ ಕೊಡೋಂಗೆ ಆಗಿಬಿಟ್ಟಿದೆ. ಫಸ್ಟ್ ನಾವು ಕೇಂದ್ರ ಸರ್ಕಾರದವರು NEP ಜಾರಿಗೆ ತರೋಕೆ ಹೊರಟರು. ಕೆಲವೊಂದು ರಾಜ್ಯಗಳಲ್ಲಿ ಜಾರಿಗೂ ತಂದರು. NEP ಅಂತ ಹೇಳಿದ್ರೆ ಎಜುಕೇಷನಲ್ಲಿ ಒಂದು ರೀತಿ ಕ್ರಾಂತಿ ತರಬೇಕು ಅಂತೇಳಿ. ಬಟ್ ಅದಕ್ಕೆ ಕಾಂಗ್ರೆಸ್ನವ್ರು ವಿರೋಧ ಮಾಡಿದ್ರು. ಏನು ಹೇಳ್ತೀರಾ? ಅಂತಂದಿದ್ರೆ ಎಜುಕೇಷನಲ್ಲಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗ್ತಿತ್ತಲ್ಲ. ನಾವು NEP ಎಲ್ಲೇ ಓದ್ತಿದ್ದೀವಿ, ನಮಗೆ ಸಬ್ಜೆಕ್ಟ್ಸ್ ಇದಾವ, ಸೆಕ್ಸ್ ಸಬ್ಜೆಕ್ಟ್ ಅಂತೇಳಿ ಒಂದು ಬರ್ತಾವ. ನಮಗೆ ಇಲ್ಲಿ ಟೀಚರ್ಸು ಅದು ಓದಿವಿ, ನಾವು ಡಿಜಿಟಲ್ ಫ್ಲುಯೆನ್ಸಿ ಓದಿವಿ. ಇಡೀ ಕ್ಯಾಂಪಸ್ಸಲ್ಲಿ 500 ಮೆಂಬರ್ಸ್ ಇದಾವೆ. 500 ಮೆಂಬರ್ಸಲ್ಲಿ ಅಟ್ಲೀಸ್ಟ್ ನಾನು 10 ಸ್ಟೂಡೆಂಟ್ಸ್ ಡಿಜಿಟಲ್ ಫ್ಲುಯೆನ್ಸಿ ಮಾಸ್ಟರ್ ಮಾಡೋದು ತೋರಿಸ್ಬಿಟ್ರಿ, ನಾನು NEP ಯಾಕಂತೇಳಿ ನಾನು ಹೇಳ್ತೀನಿ. ಬಟ್ ನಮ್ಗೆ ಇಲ್ಲಿ ಹೆಂಗಿದೆ ಅಂದರೆ ನಮ್ಮದು ಪರ್ಫೆಕ್ಟಾಗಿ ಇದು ಮಾಡುವಲ್ರು. ನಮ್ಮದು ಸಬ್ಜೆಕ್ಟ್ ಕೊಡ್ತಿದ್ದಾರೆ, ಬಟ್ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಡಿಸ್ಮಿನೇಷನ್ ಮಾಡೋದು. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇನ್ನೂ NEP ಮಾಡ್ತಿದ್ದಂಗೆ ಗೊತ್ತು, NEP ಏನಿದೆ ಅಂತ ಆ್ಯಕ್ಚುಲಿ ಗೊತ್ತೇ ಇಲ್ಲ ನಮಗೆ. ಹಂಗಾಗ್ಬಿಟ್ಟಿದ್ರಿ. ಸೊ ಮೇನ್ ನಮಗೆ ಪ್ರಿಫರೆನ್ಸ್ ಏನಂದರೆ ಯಾರು ಎಜುಕೇಷನ್ NEP ಓಕೆನಾ, ಖುಷಿ ಕೊಡ್ತಾರೆ ನಿಮಗೆ? NEP ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ, ಆದರೆ NEP ಪ್ರಕಾರ ಎಜುಕೇಷನ್ ಸಿಗ್ತಾ ಪರ್ಫೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ ರೀ ನಮಗೆ. ಯಾಕಂದರೆ ಸ್ಕಿಲ್ ಇಲ್ಲದೆ ಈ ಸರಿ ಆಗಲ್ಲ. ನಮ್ಮದು ಯೂತ್ ನೋಡ್ಬೋದು, ಮೋಸ್ಟ್ ಆಫ್ ದಿ ಯೂತ್ ಸ್ಕಿಲ್ಲೇ ಇಲ್ಲ ನಮ್ಮ ಹತ್ರ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋಕ್ಕಾಗುತ್ತಾ? ನಮಗೆ ಮೇನು ಎಜುಕೇಷನು, ಪಾವರ್ಟಿ, ಎಂಪ್ಲಾಯ್ಮೆಂಟು, ಇನ್ಫ್ಲೇಷನು, ಮತ್ತು ನಮ್ಮದು ರುಪಿ ವ್ಯಾಲ್ಯೂ ಆಗಿರ್ಬೋದು, ಫಿಸ್ಕಲ್ ಡೆಫಿಸಿಟ್ ಆಗಿರ್ಬೋದು, ರೆವಿನ್ಯೂ ಡೆಫಿಸಿಟ್ ಆಗಿರ್ಬೋದು, ಇವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಸಿಗ್ಬೇಕು. ರಾದರ್ ದೆನ್ ಫೋಕಸಿಂಗ್ ಆನ್ ರಿಲಿಜಿಯನ್ ಡೆವಲಪ್ಮೆಂಟ್, ರಿಲಿಜಿಯನ್ ಕೋರ್ಸಸ್. ಫಸ್ಟ್ ನಮ್ಮ ಕಂಟ್ರಿ ಡೆವಲಪ್ ಆಗ್ಬೇಕು, ಆಮೇಲೆ ಆಟೋಮೆಟಿಕ್ ಕಂಟ್ರಿ ಡೆವಲಪ್ ಆಗಿ ಆಟೋಮೆಟಿಕ್ ರಿಲಿಜಿಯನ್ ಡೆವಲಪ್ ಆಗುತ್ತೆ ದೇಶವೇ. ಬಟ್ ಕ್ಯಾಸ್ಟಿಸಮ್ನ ಫಸ್ಟ್ ಪೊಲಿಟಿಷಿಯನ್ ಮುಗಿಬೇಕು ನಾವು. ಆ ಟೈಮ್ ನಮ್ಮ ಮಾತ್ರ ನಾವು ಏನಾದರೂ ಒಂದು ಪಾಸಿಟಿವ್ ಗ್ರೋತ್ ನೋಡೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಯೂತು, ಮೋಸ್ಟ್ ಆಫ್ ದಿ ಯೂತ್ ನಮ್ದು ಇಂಡಿಯನ್ ಸೈಕಾಲಜಿ ಯಾವ ಥರ ಅಂದರೆ ಎಮೋಷನ್ಸ್ಗೆ ಭಾಳ ಅಟ್ಯಾಚ್ ಆಗ್ಬಿಡ್ತೀವಿ ನಾವು. ರಿಲಿಜಿಯನ್ ಬಂತಂದರೆ ಆಟೋಮೆಟಿಕ್ ಯಾವುದೇ ಪರ್ಸನಲ್ಲಿ ಸ್ಟ್ರಾಂಗ್ ಅಟ್ಯಾಚ್ ಆಗ್ತಾನೆ. ಸೊ ನಾವು ಫಸ್ಟ್ ಕಂಟ್ರಿ ಪ್ರಿಫರೆನ್ಸ್ ಮಾಡಬೇಕಾಗುತ್ತೆ, ಆಟೋಮೆಟಿಕ್ ಆಮೇಲೆ ರಿಲಿಜನ್ ಅದೇ ಬರುತ್ತೆ, ಎಲ್ಲಿಗೆ ಹೋಗಲ್ಲ. ರಿಲಿಜನು ಕಂಟ್ರಿ ಸೇವ್ ಆಗಿದೆ ಅಂದರೆ ರಿಲಿಜನ್ ಆಟೋಮೆಟಿಕ್ ಸೇವ್ ಆಗುತ್ತೆ. ಕಂಟ್ರಿ ಸೇವ್ ಆಗಲ್ಲ ಯಾವ ರಿಲಿಜನ್ ಸೇವ್ ಆಗಲ್ಲ, ಯಾರು ಸೇವ್ ಆಗಲ್ಲ. ಕಂಟ್ರಿ ಇಲ್ಲ ಅಂದಮೇಲೆ ಫಾಲೋ ಮಾಡಿ ರಿಲಿಜನ್ಸ್ ಇಲ್ಲಿಂದ. ಎಸ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಜಹೀರ್ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.